ನಮಗೂ ಕೂಡ ಈಗ ಅವಶ್ಯಕತೆ ಇದೆ. ನಮ್ಮಲ್ಲೀಗ ಸ್ಟಾರ್ ಕಲಾವಿದರ ಕೊರತೆ ಇದೆ. ಒಂದು ಸಿನಿಮಾ ಮಾಡಬೇಕು ಅಂದ್ರೆ ತುಂಬಾ ಕಷ್ಟ. ಎಷ್ಟು ಕಷ್ಟ ಅಂದ್ರೆ ನಿರ್ಮಾಪಕ ಹಣ ಕೊಡಬೇಕು ಅಂದ್ರೆ ಸ್ವಲ್ಪ ನೇಮ್ ಇರೋ ಹೀರೋ ಸಿನಿಮಾ ಇಟ್ಕೊಂಡು ಮಾಡಿದ್ರೆ ಮಾತ್ರ ಬದುಕ್ತಾರೆ. ಇಲ್ಲ ಬೇರೆ ಸಿನಿಮಾ ಮಾಡಿದ್ರೆ ಸಿನಿಮಾ ಮಾಡಿರ್ತಾರೆ ಅಷ್ಟೇ. ಆ ರಿಲೀಸ್ ಆಗೋ ಪರಿಸ್ಥಿತಿ ಇದೆಯಲ್ಲ, ಬಹಳ ಚೆನ್ನಾಗಿದೆ ಅದು. ಥಿಯೇಟರ್ಗಳೇ ಇಲ್ಲ. ಮುಖ್ಯವಾಗಿ ಥಿಯೇಟರ್ಗಳೆಲ್ಲ ಒಡೆದು ಹಾಕ್ತಾ ಇದ್ದಾರೆ. ಕಾರಣ ಗೊತ್ತಿರುತ್ತೆ ಎಲ್ರಿಗೂ, ಅಂದ್ರೆ ಬಹಳ ಜನ ಗೊತ್ತಿಲ್ಲ, ಗೊತ್ತಿರೋರು ಗೊತ್ತಿರುತ್ತೆ. ಯಾಕೆ ಹೊಡೆದು ಹಾಕ್ತಾರೆ ಅಂದ್ರೆ ಚಿತ್ರಮಂದಿರಗಳು ನಡೆಸೋದು ಕಷ್ಟ. ಇವಾಗ ನಾನು ಹಿಂದೆ ಒಂದ್ಸಲ ಹೇಳಿದ್ದೆ, ಚಿತ್ರಮಂದಿರಗಳು ನಡೆಸೋದು ಕಷ್ಟ. ನೋಡಿ, ಒಂದು ಕಾಟೇರ ಬಂತು, ಎಲ್ಲ ಚಿತ್ರಮಂದಿರಗಳು ಹಬ್ಬ ಆಚರಿಸ್ತಾ ಇದ್ದಾರೆ. ಅಂದ್ರೆ ಜನ ಥಿಯೇಟರ್ ಬಂದ್ರೆ ಮಾತ್ರ ಥಿಯೇಟರ್ ನಡೆಸೋಕೆ ಸಾಧ್ಯ. ಜನ ಥಿಯೇಟರ್ ಬರಲಿಲ್ಲ ಅಂದ್ರೆ ಥಿಯೇಟರ್ ನಡೆಸೋಕೆ ಆಗಲ್ಲ. ಬರೋ ಕಲೆಕ್ಷನ್ ಮೇಂಟೆನೆನ್ಸ್ ಯಾರು ಮುಚ್ಚಿಬಿಟ್ಟು ಮಾರ್ಬಿಟ್ಟು ಹೊರಟೋಗ್ತಾರೆ. ಎಷ್ಟೋ ಕಡೆ ಥಿಯೇಟರ್ಗಳೆಲ್ಲ ಚೌಲ್ಟ್ರಿ ಆಗ್ಬಿಟ್ಟಿದೆ. ಎಷ್ಟೋ ಕಡೆ ಥಿಯೇಟರ್ಗಳೆಲ್ಲ ಕಾರ್ಡ್ ಸಾಕು ಪಬ್ಬುಗಳಾಗೋಗ್ಬಿಟ್ಟಿದ್ದಾವೆ. ಚಿತ್ರಮಂದಿರಗಳೇ ಇಲ್ಲ ಅಂದ್ರೆ ನಾವು ಚಿತ್ರ ತೆಗೆದು ಏನ್ ಪ್ರಯೋಜನ? ಎಲ್ಲಿ ಬಿಡುಗಡೆ ಮಾಡಬೇಕು? ನಮ್ಗೆ OTT ಇಲ್ಲ, ಸ್ಯಾಟಲೈಟ್ ಅಂತೂ ಕೇಳೋದೇ ಇಲ್ಲ. ಅವ್ರ ಮನೆ ಬಾಗಿಲಲ್ಲಿ ನಿಂತ್ಕೊಂಡ್ರು ಸ್ಯಾಟಲೈಟ್ ತಗೊಳ್ಳಲ್ಲ. ಮೊದಲೆಲ್ಲ ಮುಹೂರ್ತ ಮಾಡ್ತೀವಿ ಅಂದ್ರೆ ಚಾನಲ್ ಇಂದ ಫೋನ್ ಬರೋದು, ಸರ್ ರೈಟ್ಸ್ ನಮ್ದು, ನಾಳೆ ಚೆಕ್ ಬರುತ್ತೆ ಅನ್ನೋರು. ಇವತ್ತು ಅಲ್ದ್ರು ಅಲ್ಲಿಗೆ ನಮ್ಮನ್ನು ಕೇರೆ ಮಾಡೋರಿರಲ್ಲ. ಈ ಪರಿಸ್ಥಿತಿ ಇದೆ. ಕನ್ನಡ ಸಿನಿಮಾ ನಿರ್ಮಾಣ ಮಾಡೋದು ಹೇಗೆ? ಹಾಗಾಗಿ ಸ್ಟಾರ್ಗಳ ಅವಶ್ಯಕತೆ ಇದೆ. ಇನ್ನೂ ಒಂದು 7-8 ಕಲಾವಿದರು ದೊಡ್ಡ ಮಟ್ಟಕ್ಕೆ, ಆದಿತ್ಯ ಇವರೆಲ್ಲ ಬೆಳೆದ್ರೆ ಚಿತ್ರರಂಗಕ್ಕೆ ನಿರ್ಮಾಪಕರಿಗೆ ಹೀರೋಗಳು ಸಿಗ್ತಾರೆ. ಇಲ್ಲಾಂದ್ರೆ ಹೀರೋಗಳು ಸಿಗಲಿಲ್ಲ ಅಂದ್ರೆ ಸಿನಿಮಾ ಮಾಡೋಕ್ಕೆ ಆಗೋದಿಲ್ಲ. ಹೊಸಬರ ಮೇಲೆ ಯಾರು ಬಂಡವಾಳ ಹೂಡ್ತಾರೆ? ನಾನು ಚಂದ್ರಚಕ್ರ ಮಾಡಿದೆ, ಕುಮಾರಸ್ವಾಮಿ ಅಂತ ಪ್ರೊಡ್ಯೂಸರ್ ಇದ್ರು, ಚಂದ್ರಚಕ್ರ ನಿರ್ಮಾಣ ಆಯಿತು. ಹೊಸಬರು ಬಂದು ಆವತ್ತಿನ ಕಾಲಕ್ಕೆ 5 ಕೋಟಿ ಇನ್ವೆಸ್ಟ್ ಮಾಡ್ತಾರೆ ಹೊಸ ಹೀರೋ ಮೇಲೆ? ಸಾಧ್ಯನೇ ಇಲ್ಲ. ಅವತ್ತಿನ ಸಿನಿಮಾ ಟ್ರೆಂಡ್ ಬೇರೆ ಇತ್ತು, ಇವತ್ತು ಸಿನಿಮಾ ಟ್ರೆಂಡ್ ಬೇರೆ ಇದೆ. ಹಾಗಾಗಿ ಚಿತ್ರಮಂದಿರಗಳು ಉಳಿಬೇಕು ಅಂದ್ರೆ ಸ್ಟಾರ್ ಕಲಾವಿದರು ವರ್ಷಕ್ಕೆ 2 ಸಿನಿಮಾ ಮಾಡಬೇಕು. ಚಿತ್ರಮಂದಿರಗಳಿಗೆ ಫೀಡಿಂಗ್ ಬರಬೇಕು. ಇದ್ರ ಕಡೆ ಯಾರು ಗಮನ ಕೊಡೋದಿಲ್ಲ.